ಬೆಳಗಾವಿ ಪಾಲಿಕೆ ಹಿಡಿತ ಸಾಧಿಸೋಕೆ ಸಚಿವರ ಶಾಸಕರ ಫೈಟ್ ಜೋರಾಗಿ ನಡೀತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಶಾಸಕ ಅಭಯ್ ಪಾಟೀಲ್ ನಡುವೆ ಈ ವಾರ ನಡೀತಾ ಇರೋದು. ಇವತ್ತು ನಡಿಬೇಕಾಗಿದ್ದಂತ ಸ್ಥಾಯಿ ಸಮಿತಿ ಚುನಾವಣೆ ಮುಂದೂಡಿಕೆ ಆಗ್ತಾ ಇದೆ. ಮೇಯರ್ ಸದಸ್ಯತ್ವ ಅನರ್ಹತೆಗೆ ತಡೆಗೆ ಹಿನ್ನೆಲೆಯಲ್ಲಿ ಮುಂದೂಡಿಕೆ ಮಾಡಲಾಗ್ತಾ ಇದೆ. ಅಂತಿಮ ತೀರ್ಪು ಬರೋವರೆಗೂ ಬಿಜೆಪಿ ಪಾಳ್ಯದಲ್ಲಿ ಆತಂಕ ಮನೆ ಮಾಡಿರೋದು. ಕಳೆದ 2 ವರ್ಷದಿಂದ ಸತೀಶ್ ಅಭಯ್ ನಡುವೆ ಈ ಜಟಾಪಟಿ ಅನ್ನೋದು ನಡೀತಾನೆ ಇದೆ. ಇದೇನು ಹೊಸದು ಅಂತ ಅಲ್ಲ. ಸೊ ಈ ಹಿಂದೆಯಿಂದಲೂ ಕೂಡ ನಡೀತಾ ಇತ್ತು, ಈಗ ಮತ್ತೆ ನಡೀತಾ ಇದೆ. ಈ ಜಟಾಪಟಿ ಎಲ್ಲಿವರೆಗೂ ಮುಂದುವರಿಯುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ಬೆಳಗಾವಿ ಪಾಲಿಕೆ ಹಿಡಿತವನ್ನು ಸಾಧಿಸೋಕೆ ಇಬ್ಬರು ನಾಯಕರುಗಳ ನಡುವೆ ಈ ಫೈಟ್ ನಡೀತಾ ಇರೋದು. ನಾನು ಹೇಳ್ದಂಗೆ ಆಗಬೇಕು, ನಾನು ಹಿಡಿತವನ್ನು ಸಾಧಿಸಬೇಕು, ನನ್ನ ಕಂಟ್ರೋಲ್ನಲ್ಲಿ ಇರಬೇಕು ಅನ್ನೋದು ಈ ಇಬ್ಬರು ನಾಯಕರಿಗೂ ಕೂಡ ಇದೆ. ಮೊದಲೆಲ್ಲ ಇದು ತೆರೆ ಮೇರೆಯಲ್ಲಿ ನಡೀತಾ ಇದ್ರು, ಇತ್ತೀಚೆಗೆ ಇದು ಜಗಜ್ಜಾಹೀರಾಗ್ತಾ ಇದೆ. ಸೊ ಹಾಗಾಗಿ ಇವತ್ತು ನಡಿಬೇಕಾಗಿದ್ದಂಥ ಸ್ಥಾಯಿ ಸಮಿತಿ ಮೀಟಿಂಗ್ ಏನಿತ್ತು ಅದನ್ನು ಮುಂದೂಡ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಶಾಸಕ ಅಭಯ್ ಪಾಟೀಲ್ ಇವರ ನಡುವಿನ ಈ ಶೀತಲ ಸಮರ ಮುಂದುವರಿತಾ ಇರೋದು ಈ ಮುಖಾಂತರವಾಗಿ. ಈ ಕಾಂಗ್ರೆಸ್ ಸರ್ಕಾರ ಎಷ್ಟು ಕೆಳಮಟ್ಟದ ರಾಜಕಾರಣ ಮಾಡ್ತೈತಂದ್ರೆ, ಇವತ್ತೇನು ನಮ್ಮ ಮೇಯರ್ ಅವರು ಮತ್ತು ನಗರಸೇವಕರ ಏನು ರದ್ದತಿ ಮಾಡಿದ ಸರ್ಕಾರ ನಿರ್ಣಯಕ್ಕೆ ಉಚ್ಚ ನ್ಯಾಯಾಲಯ, ಕರ್ನಾಟಕ ಉಚ್ಚ ನ್ಯಾಯಾಲಯ ಸ್ಥಗಿತಿ ಕೊಟ್ಟಿದ್ದದ. ಅದು ಸ್ಥಗಿತಿ ಸಿಗಬಾರ್ದು ಅಂಥೇಳಿ ಎಲ್ಲಿ ಮಟ್ಟ ಆಟ ಅಂತಂದ್ರೆ, ನಾಳೆ ನಡೆಯುವಂಥ ಸ್ಥಾಯಿ ಸಮಿತಿ ಚುನಾವಣೆಯನ್ನು ಮುಂದೂಡೋದಾಗಿದೆ. ಯಾಕೆ ಕಾರಣ ಏನಂದ್ರೆ, ಆ ಕಾರಣ ಹೇಳಿ ನಾವು ಸ್ಥಗಿತಿ ಕೇಳ್ತೇವೆ ಅಂಥೇಳಿ. ಮತ್ತು ವಾದ ಮಾಡೋಕ್ಕೇನು ಇಂಥ ಬೋಗಸ್ ಕೇಸಿಗೆ ವಾದ ಮಾಡೋಕೆ ಅಡ್ವೊಕೇಟ್ ಜನರಲ್ನ ಸರ್ಕಾರ ಕಳಿಸ್ತೈತೆ ಅಂತಂದ್ರೆ, ಸರ್ಕಾರಕ್ಕೆ ಎಷ್ಟು ಇಂಟ್ರೆಸ್ಟ್ ಐತೆ ಅನ್ನೋದು ನೋಡ್ರಿ. ಅಂದರೆ ಸರ್ಕಾರದ ಮಾಡಿದ ತಪ್ಪನ್ನು ಮತ್ತೊಮ್ಮೆ ಮಾಡ್ಬೇಕಂಥೇಳಿ ಮತ್ತು ಅರ್ಜಿದಾರ ಪರ ವಕೀಲರು, ಹಿರಿಯ ವಕೀಲರು ನನ್ನ ಲೆಕ್ಕಲೆ ಇದಕ್ಕೆ 5 ಲಕ್ಷ ರೂಪಾಯಿ ತಗೋವಂಥದ್ದು ಒಂದು ಹಿರಿಂಗ್ ಅವರು ಅಂಥವ್ರು ಬಂದು ನಿಂದಿರ್ತಾರೆ ಅಂತಂದ್ರೆ ಲೆಕ್ಕ ಹಾಕ್ರಿ ನೀವು ಯಾವ ಮಟ್ಟಕ್ಕೆ ಈ ಸರ್ಕಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಸತೀಶ್ ಜಾರಕಿಹೊಳಿ ಅಭಯ್ ಪಾಟೀಲ್ ಅವರ ನಡುವೆ ಈ ಸಮರ ಅನ್ನೋದು ಮುಂದುವರಿತಾ ಇದೆ. ಈಗ ಇನ್ನೇನೇನಾಗ್ತಾ ಇದೆ? ಬೆಳಗಾವಿ ಮಹಾನಗರ ಪಾಲಿಕೆಯ ಆಡಳಿತವನ್ನು ತಮ್ಮ ಕಂಟ್ರೋಲ್ ನಲ್ಲಿ ಇಟ್ಟುಕೊಳ್ಳೋಕ್ಕಾಗಿ ಏನು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಏನು ಮುಷ್ಕಿನ ಗುದ್ದಾಟ ಆಗಿದೆ, ಅದು ಗುದ್ದಾಟ ಮುಂದುವರೆದಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಶಾಸಕ ಅಭಯ್ ಪಾಟೀಲ್ ಮಧ್ಯದ ಫೈಟ್ ಏನಿದೆ, ಫೈಟ್ ಮಧ್ಯದಲ್ಲಿ ಈಗ ಆ ಒಂದು ಆಡಳಿತ ಯಂತ್ರದ ಏನಿದೆ ಅಲ್ಲಿ ರಾಜಕೀಯ ಮೇಲಾಟಗಳು ನಡೀತಾ ಇದಾವೆ. ಯಾಕಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆಯ ಮೇಯರ್ ಸೇರಿದಂತೆ ಬಿಜೆಪಿ ಸದಸ್ಯ ಇಬ್ಬರನ್ನ ಕೂಡ ಅವ್ರ ಸದಸ್ಯತ್ವವನ್ನ ಅನರ್ಹತೆಗೊಳಿಸಿ ರಾಜ್ಯ ಸರ್ಕಾರ ಮೊನ್ನಷ್ಟೇ ಆದೇಶ ಮಾಡಿತ್ತು. ಏನು ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಆದಂತ ದೀಪಾ ಚೋಳನ್, ಏನು ಮೇಯರ್ ಆದಂತ ಮಂಗೇಶ್ ಪವಾರ್ ಮತ್ತು ಪಾಲಿಕೆ ಸದಸ್ಯರಾದಂತ ಜಯಂತ್ ಜಾಧವ್ ಅವರನ್ನ ಏನು ಅವರ ಸದಸ್ಯತ್ವನ ರದ್ದು ಮಾಡಿ, ಅಂದ್ರೆ ಬೆಳಗಾವಿ ಪ್ರಾದೇಶಿಕ ಆಯುಕ್ತರು ಹಿಂದೆ ಮಾಡಿದಂತ ಏನು ಆದೇಶ ಇತ್ತು ಆದೇಶವನ್ನ ಎತ್ತಿ ಹಿಡಿಯುವ ಮೂಲಕ ಅವರ ಅನರ್ಹತೆ ಆದೇಶ ಮಾಡಿದ್ರು. ಇದನ್ನ ಪ್ರಶ್ನೆ ಮಾಡಿ ಏನು ಬೆಂಗಳೂರು ಹೈಕೋರ್ಟ್ಗೆ ಈ ಒಂದು ಅನರ್ಹಗೊಂಡಂತ ಸದಸ್ಯರು ಮೊರೆ ಹೋಗಿದ್ರು. ಈಗ ತಾತ್ಕಾಲಿಕವಾಗಿ ಒಂದು ಅನರ್ಹತೆಗೆ ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮುಂದಿನ ದಿನಾಂಕ ಅಂದ್ರೆ ಬರುವ ಸೋಮವಾರದಂದು ಮತ್ತೆ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಪರ ಮತ್ತು ವಿರೋಧವಾದಂತ ವಾದಗಳು ಕೂಡ ಇಲ್ಲಿ ಆಗ್ಲಿದ್ದಾವೆ. ಅಂದ್ರೆ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಅವರು ವಾದ ಮಂಡಿಸಲಿದ್ದಾರೆ, ದೂರುದಾರರ ಪರವಾಗಿ ಕೂಡ ಒಬ್ಬರು ವಾದ ಮಂಡಿಸಲಿದ್ದಾರೆ. ಈ ವಾದಗಳಾದ ಬಳಿಕ ಮೇಯರ್ ಅವರ ಭವಿಷ್ಯ ಅಂದ್ರೆ ಮೇಯರ್ ಸದಸ್ಯತ್ವ ರದ್ದಾಗುತ್ತಾ ಅಥವಾ ಮುಂದೆ ಒರೆಯುತ್ತಾ ಅನ್ನೋದು ಕೂಡ ಇಲ್ಲಿ ಭವಿಷ್ಯ ನಿರ್ಧಾರ ಆಗಲಿದೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ವಾಸ್ತವದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಅಭಯ್ ಪಾಟೀಲ್ ಮಧ್ಯೆ ನಡೀತಿರ್ತಕ್ಕಂಥ ಫೈಟ್ ಏನಿದೆ, ಆ ಫೈಟ್ ನ ಎಫೆಕ್ಟ್ ಆಗಿ ಈಗ ಎಲ್ಲ ಒಂದು ರಾಜಕೀಯ ಗುದ್ದಾಟ ಮತ್ತಷ್ಟು ತಾರ್ಕಕ್ಕೆ ಏರಿದೆ ಅಂತಾನೆ ಹೇಳ್ಬೋದು. ಫೈನ್, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.